ನಮಸ್ಕಾರ ಎಲ್ಲರಿಗೂ. ಅದು ಬ್ಯಾಳಿ ಸಬ್ಸಿ ಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಉತ್ತರ ಕರ್ನಾಟಕ ಫೇಮಸ್ ಇದಂತೂ ಭಾರಿ ಆಗ್ತದೆ. ಆಮೇಲೆ ಹೆಲ್ತಿಗೂ ಚಲೋ. 3 ರಿಂದ 4 ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ. 1 ಗಡ್ಡಿ ಬೆಳ್ಳುಳ್ಳಿ, 1 ಕಟ್ ಸಬ್ಸಿ ಪಲ್ಯ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಬಟ್ಲು ತೊಗರಿ ಬೇಳೆ ನೆನೆಸಿಟ್ಟಿರುವಂಥದ್ದು. ಒಂದು ಅರ್ಧ ತಾಸು ನೆನಿಟ್ಕೊರಿ ಸಾಕು. ಬ್ಯಾಳಿ ಎಲ್ಲ ಚೆಂದಾಗಿ ನೆಂದಿರ್ತದೆ. ಆಮೇಲೆ ಒಗ್ಗರಣೆ ಬೇಕಾದಷ್ಟು ಎಣ್ಣೆ, ಒಂದು ಪ್ಯಾನ್ ಇಟ್ಕೋರಿ, ಒಂದು ಸ್ವಲ್ಪ ಜೀರಿಗೆ ಹಾಕೋರಿ, ಒಂದು ಅರ್ಧ ಟೇಬಲ್ ಸ್ಪೂನ್. ಅದಾದ್ಮೇಲೆ ಒಂದು 2-3 ನಿಮಿಷ ಚಟಪಟ ಅಂತ ಸಿಡಿದ್ಮೇಲೆ ಒಂದು 6 ರಿಂದ 7 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋ. ಇಲ್ಲಿ ಜಜ್ಜಿರೋ ಬೆಳ್ಳುಳ್ಳಿ ಹಾಕೊಳತ್ತೀನಿ ರೀ. ಅದನ್ನು ಒಂದು 2-3 ನಿಮಿಷ ಫ್ರೈ ಆದ್ಮೇಲೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕೊಳತ್ತೀನಿ ರೀ. ಅದನ್ನು ಒಂದು 2-3 ನಿಮಿಷ ಫ್ರೈ ಆದ್ಮೇಲೆ ಘಾಟೆಲ್ಲ ಹೋದ್ಮೇಲೆ ಮತ್ತು ತೊಗರಿಬೇಳೆ ಹಾಕ್ಕೊಳತ್ತೀನಿ ರೀ. ತೊಗರಿಬೇಳೆನೂ ಒಂದು 5-6 ನಿಮಿಷ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಎಣ್ಣೆಯಾಗ ಅದಾದ್ಮೇಲೆ ಸಬ್ಸಿ ಪಲ್ಯ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ. ಹೈ ಫ್ಲೇಮ್ನಾಗ ಇಟ್ಟರೆ ಎಲ್ಲ ಹೊತ್ತೋತದ. ಆಮೇಲೆ ತಳನೂ ಸೀದ್ತದೆ. ಆಮೇಲೆ ನಾ ಇಲ್ಲಿ 1.5 ಟೇಬಲ್ ಸ್ಪೂನ್ ಉಪ್ಪು ಹಾಕೊಳತ್ತೀನಿ ರೀ. ಉಪ್ಪು ಹಾಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕೊಳತ್ತೀನಿ ರೀ, ಸಬ್ಸಿ ಪಲ್ಯ ಕುದಿಬೇಕಂತ. ಅದಾದ್ಮೇಲೆ ಏನೈತಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತು ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿರಿ. ಮುಚ್ಚಾದ್ಮೇಲೆ ಒಂದು 10 ರಿಂದ 15 ನಿಮಿಷ ಬಿಟ್ಟು ನೋಡಿರಿ ಕುದ್ದದೋ ಇಲ್ವೋ ಅಂತ. ನಿಮಗೆ ಹಾಗೂ ಗೊತ್ತಾಗಲಿಲ್ಲ ಅಂದರೆ ಇಲ್ಲೆಲ್ಲ ನೀರು ಇರ್ತದೆ ನೋಡಿರಿ, ಅದು ಫುಲ್ ಎಲ್ಲ ಡ್ರೈ ಆಗ್ಬೇಕು ರೀ. ನಿಮ್ಗೆ ಹಾಗೂ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಬ್ಯಾಳಿನ ಟೇಸ್ಟ್ ಮಾಡಿ ನೋಡಿರಿ. ಬ್ಯಾಳಿ ಸಾಫ್ಟ್ ಆಗಿತ್ತಂದ್ರೆ ಕುದ್ದದ ಅಂತ ಅರ್ಥ. ಒಂದು ಸತಿ ಮಾಡ್ಕೊಂಡು ತಿನ್ನು ನೋಡಿರಿ ಹೆಂಗದ ಅಂತ. ಮತ್ತು ಕಮೆಂಟ್ ಮೂಲಕನೂ ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗುಮ್ರಿ ಹೊಸ ರೆಸಿಪಿ ಜೊತೆ. ಬಾಯ್.